ಹಾಲು ತೆಂಗಿನಕಾಯಿ ಬಗ್ಗೆ ಅಲ್ಲ, ಶಾಲು ಹೇಗೆ ಇರಲಿ, ತೆಂಗಿನಕಾಯಿ ಹೇಗೆ ಇರಲಿ ತೊಂದರೆ ಆದ್ರೆ ನಮ್ಮಲ್ಲಿ ಹಿರಿಯರಿದ್ದಾರೆ ಅವರಿಗೆ ಆಗ್ಬೇಕು, ಬಿಟ್ಟು ನಮಗಲ್ಲ. ಬಿಟ್ಟು 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 ನಗದಿಲ್ಲ ಅಂದ್ರೆ ಆ ಕ್ಷಣ ಹಿರಿಯವ್ರ ಕಡೆ ಕೈ ತೋರ್ಸು. ಅದೇ ಗೌರವ ತರ ಉಂಟು ಅಂದ್ರೆ ಇಲ್ಲಿಗೆ ಅಂದ್ರು. ಈ ಪರಿಸ್ಥಿತಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ಹಿರಿಯ ರೈತರಿದ್ದಾರೆ, ಅವ್ರಿಗೆ ಮಾಡಬೇಕೆ ಬಿಟ್ರೆ ನಮಗೆ ಯಾಕೆ ತಂದೆ ಇದೆಲ್ಲ ಗಡಿಬಿಡಿ ಮಾಡಬೇಡ. ಸನ್ಮಾನ ಅಂತ ಹೇಳಿದ್ರೆ ಹೊಡಿಪವಣೆ ಸನ್ಮಾನ ಅಲ್ಲ, ಮಹಾರಾಜರು ದೇಶದ ಮಹಾರಾಜರು ಕೊಡುವಂತ ಸನ್ಮಾನ ಅಂತ ಹೇಳಿದ್ರೆ ಈ ಬಾರ್ಪೂರ್ ಸಂಸ್ಥಾನದ ಮುದ್ರೆ ಇದ್ದ ಪ್ರಶಸ್ತಿ ಪತ್ರ. ಎಂತದ್ದು ಪ್ರಶಸ್ತಿ ಪತ್ರ? ಸಂತೋಷ. ಒಂದು ಸಂಸ್ಥಾನ ಕೊಡ್ತದೆ ಅಂತಾದ್ರೆ ಅದಕ್ಕೆ ಮೌಲ್ಯ ಕಟ್ಟಲಿಕ್ಕೆ ಆಗುದಿಲ್ಲ. ನಮ್ಮ ಮುಂದಿನ 10 ತಲೆಮಾರಿಗೂ ಅದು ಹೆಮ್ಮೆಯ ವಿಷಯ. ಇಷ್ಟ ನಮಗೆ ಬೇಡ ಇತ್ತು, ಆಗ್ಲಿಲ್ಲ ಅಂದ್ರೆ ಉಂಟು. ಮೂವರಿಗೂ ರಾಜ್ಯ ಭ್ರಷ್ಟ ಶಿಕ್ಷೆ. ಪ್ರಭು, ಅಂತ ಒಂದು ಸ್ಥಿತಿ ಬಂದ್ರೆ ನೀವು ಕೊಡಬೇಕಾದಿಲ್ಲ, ನಾವೇ ಹೋಗ್ತೇವೆ. ಎಲ್ಲಿಗೆ? ಬೇರೆ ರಾಜ್ಯಕ್ಕಲ್ಲ, ಮತ್ತೆ ಈ ಲೋಕವನ್ನೇ ಬಿಟ್ಟು ಹೋಗ್ತೇವೆ ನಾವು. ನೋಡೋಣ, ನಾವು ನಾಡವರು, ಗೊತ್ತಾಯ್ತಾ? ನಿಮ್ದು ಅಂತಿಮ ಯಾತ್ರೆ ಅವತ್ತೇ. ಹೌದು. ಹಾಗೆ ಮತ್ತೆ ಬದುಕಿ ಸಾಯುವುದಕ್ಕಿಂತಲೂ ಸತ್ತು ಬದುಕುವುದಲ್ಲಿ ಹೋಗಿ ಬರ್ತೇವೆ. ಆದ್ರೆ ನಿಮ್ಮಲ್ಲಿ ಕೇಳಿ, 1 ವರ್ಷದ ಒಳಗಾಗಿ ದ್ವಿಗುಣ ಕಾಲವನ್ನು ನಾವು ಕೊಟ್ಟೇ ಕೊಡ್ತೇವೆ. ಮಾತಾಡಿದ್ರಿ ಹಾಗೊಮ್ಮೆ ಕೊಡುವ ಆ ಕಾಲಕ್ಕೆ ನಾವಿಲ್ಲಿ ಬಂದು ಕೊಡಬೇಕಾದ್ರೆ ನಮ್ಮ ಧರ್ಮ ಇಲ್ಲೇ ಆಡಿದ ಮಾತು. ಆದರೂ ಈ ತಿಮ್ಮಣ್ಣ ಬರಬೇಕಲ್ಲಿ, ನಮ್ಮೂರಿಗೆ ನೀವು ಬರಲೇಬೇಕು. ಅಲ್ಲ, ನನಗೆ ಬೀಳ್ಬೇಕಾದ್ದು ಬಿದ್ದಾಯ್ತು, ಮತ್ತೆ ನಾ ಯಾಕೆ ಬರುದು? ನೋಡಿ, ಬೀಳ್ಬೇಕಾದ್ದು ಬಿದ್ದಿರಬೇಕು, ಬಿದ್ದಿರಬಹುದು. ಅಲ್ಲಿಗೆ ಕೊಡಬೇಕಾದಿನ್ನು ಉಂಟು, ಇನ್ನೂ ಮುಗಿಲಿಲ್ಲ ತಿಮ್ಮಣ್ಣ. ಅಂದ್ರೆ ನಮಗೆ ಮತ್ತು ಹೆಚ್ಚಿನ ವ್ಯವಸ್ಥೆ ಉಂಟಾ? ಮರಿಬಾರ್ದು ಅಂದ್ರೆ ಅಲ್ಲೇ ಬರಬೇಕು. ಎಲ್ಲಿ ಎಲ್ಲಿ ನಿಮಗೆ ಅವಮಾನ ಆಯ್ತು, ಅಲ್ಲೇ ನನ್ನ ಸಮಾಧಿ ಮಾಡುವ ಅಂತ ನೀವು. ಅಯ್ಯೋ, ನೀವು ಜನಪಣ, ನೀವು ಭಯಂಕರ. ಆ ಜನ ನೆಗಾಡಿದ್ರು ಉಂಟಲ್ಲ, ಭಯಂಕರ ಬಿಡು. ನೋಡಿ, ಎಲ್ಲಿ ನಿಮಗೆ ಅವಮಾನ ಆಯ್ತು ಅಲ್ಲೇ ನಿಮಗೆ ಸನ್ಮಾನ ಆಗ್ಬೇಕು, ಸನ್ಮಾನ ಮಾಡಬೇಕು. ಅಷ್ಟು ಸಣ್ಣ ಕೇಳುವುದು ಯಾಕೆ ಅಂದ್ರೆ ಅಷ್ಟು ನಿಮ್ಮ ಸನ್ಮಾನವೇ ಒಂದು ರೀತಿ ಅವಮಾನ ಅಂದಾಗುಂಟಪ್ಪ. ಆಗಲ್ಲ, ಅಲ್ಲೇ ನಿಮಗೆ ಸನ್ಮಾನ ಇರಬೇಕು. ಎಲ್ಲ ನಿಮಗೆ ಬಿದ್ದಿದೆಯೋ ಹೇಳುವಾಗಿದ್ದು ನಿನ್ನ ಶೈಲಿ. ಸನ್ಮಾನಕ್ಕಿಲ್ಲ, ಸನ್ಮಾನ ಆಗಬೇಕು ಅಂದ್ರೆ ಅಷ್ಟೊತ್ತು ಸನ್ಮಾನ ಎಂಟದ್ದು ಆಗಲ್ಲ. ದೇವರೇ ಕಾಪಾಡು ಅಂದ್ರೆ ಹಾಗೆ. ಸನ್ಮಾನ ಗೌರವದಲ್ಲಿ ಅಷ್ಟು ಗೌರವದಲ್ಲಿ ವಿನಮ್ರರಾಗಿ ಹೇಳ್ಬಹುದು. ಸರಿ ಸರಿ, ಏನ್ ಬೇಡ ಅಂತ ಹೇಳ್ಬಾರ್ದು, ಬೇಡ ಅಂತ ಹೇಳ್ಬಾರ್ದು. ಸಣ್ಣ ಸಣ್ಣ ಕಾಯಿ, ದೊಡ್ಡ ದೊಡ್ಡ ಹಣ್ಣು. ಸಣ್ಣ ಕಾಯಿನು ಶುರು ಆಗಿ ಬಂದ, ದೊಡ್ಡದು ಅಂದ್ರೆ ಬಹುಶಃ ಹಲಸು ಹಣ್ಣು, ಹಲಸು. ಅದೇ ಸಂದರ್ಭದಲ್ಲಿ ಬಂದ್ರೂ ಸಿಗ್ತದೆ. ಆಮೇಲೆ ಇಲ್ಲಿ ಹೋದ್ರೆ ಅದ್ರ ಚಿತ್ರ ಇಟ್ಕೊಂಡ್ ಬರ್ಬೇಕು ನಾವು. ದೊಡ್ಡ ದೊಡ್ಡ ಹೂವಿನ ಹಾರ, ಕೆಂಡೆ ಸಂಪಿಗೆ ಹೇಳ್ಬೇಡ, ಕೆಂಪು. ಅಷ್ಟಕ್ಕೆ ಅಲ್ಲ, ಕಿರು ಗೌರವಧನ ಉಂಟು. ಗೌರವಧನ ಉಂಟು. ಪ್ರಶ್ನೆ ಸಾರ್ವಜನಿಕವಾಗಿ ಕೊಡ್ತಾರ? ಖಂಡಿತವಾಗಿ. ಆವತ್ತು ಯಾರೆಲ್ಲ ಹೊಡೆದಿದ್ದಾರೋ ಅವರೇ ಸನ್ಮಾನ ಮಾಡ್ಬೇಕು. ಹೌದು, ಯಾರೇನು ಬಿತ್ತ ಅಲ್ಲೇ ಅವರೇ ಸನ್ಮಾನ ಮಾಡುದು. ಅಷ್ಟೇ ಅಲ್ಲ, ಮತ್ತೆ ನಿನ್ನ ಮಕ್ಕಳು ಆ ಸನ್ಮಾನ ನೆನಪಿಟ್ಕೊಳ್ಬೇಕು. ಮುಂದ? ಹೌದು, ಮೊಮ್ಮಕ್ಕಳು ಕೊಳದ ಬೈಲಿನ ಮುದ್ರೆ ಇರುವಂತ ಪ್ರಶಸ್ತಿ. ಇದು ನಮ್ದು ಬಲ ಆಗಿತ್ತು, ಇದು ಎಡ. ಹೌದು, ಎಡಗೈಲಿ ಹಿಡ್ಕೊಂಡ್ಬೇಕು ಪ್ರಶಸ್ತಿ. ಗೊತ್ತಾಯ್ತು ನಂಗೆ. ಅದು ಹೆಣ್ಣಿಗೆ ಎಡ ಪ್ರಧಾನ ಅಲ್ವಾ? ಹಾಗಾಗಿ ಬರಲೇಬೇಕು. ಅವ್ರನ್ನ ಕಳಿಸ್ಕೊಡಿ, ಸಿದ್ಧರಾಗಿ ಕೊಡುವುದಕ್ಕೆ. ಜನ ಕರ್ಕೊಂಡೇ ಬಾ. ಜನ ತಗೋಬೇಕನ್ನಪ್ಪ, ಬರ್ತೀವಿ. ಆಯ್ತು, ತುಂಬಾ ಸಂತೋಷ. ಒಂದು ಕೆಲಸ ಮಾಡಿ. ಏನೋ ಎಂತ ಹೇಳ್ರ, ಶತ್ರುಗೊಂದು ಒಳ್ಳೆ ಹೊಂದಿ ತಳ್ಳಿ ಮಾಡಾಕಿ. ಯಾಕೆ ಇಷ್ಟಿದ್ರೆ ಸಾಕಾಗ್ಲಿಕ್ಕಿಲ್ವಾ? ಆಗಲ್ಲ, ಇದೇ ಹೆಚ್ಚಾಗಿದೆ. ದೇಹ ಹೆಚ್ಚಾಗುದು ಮುಖ್ಯ ಅಲ್ಲ,
ನಿಲುವು ಓ. ಆ ಕೆಚ್ಚು ಶೆಟ್ರು ಬಾಪ್ನವ್ರು ಒಳಬದಿ ಕೆಲಸ ಅಲ್ಲ. ಆವತ್ ನೀ ಬಂದ ದಿವಸ ಇಡೀ ಊರಿಗೂ ಒದೆ ಆಗಿತ್ತು ಗೊತ್ತುಂಟಾ ಏನು ಹೌದು.